US ಅಲ್ಲಿ ಇವನ್ ಅವ್ರ ಪಾಪ್ಯುಲೇಷನ್ ನಮ್ಗಿಂತ ತುಂಬಾ ಕಮ್ಮಿ ಇದೆ. ಬಟ್ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಸ್ಟಾರ್ಟ್ ಆಗಿರೋದು US ಅಲ್ಲಿ. ಇಂಡಿಯನ್ CEOs ಅಂತ ನಾವು ಹೇಳ್ತೀವಿ, ಬಟ್ ನಮ್ಮಲ್ಲಿ ಯಾಕೆ ಕಂಪ್ನಿ ಸ್ಟಾರ್ಟ್ ಮಾಡಲಿಲ್ಲ? ಹುಟ್ಟದಾಗಿಂದ ನೀನು ಏನೋ ಟ್ರೈ ಮಾಡ್ಬೇಕಾದ್ರೆ ನೋ ಬೇಡ ಅನ್ನೋದು, ಎಕ್ಸ್ಪ್ಲೋರ್ ಮಾಡಕ್ ಬಿಡದೆ ಇರೋದು, ನಾನು ಹೇಳ್ದಂಗೆ ಕೇಳು ಅನ್ನೋದು. ನಾವು ಬರೀ ಹೇಳ್ಬೋದು ಅಷ್ಟೇ. ಏನ್ ಗೊತ್ತಾ, ಆ ಕಂಪ್ನಿಲೆಲ್ಲ CEOಗಳೆಲ್ಲ ಇಂಡಿಯಾದವರೇ ಅಂತ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಕಂಪ್ನಿಗಳು ಇಂಡಿಯಾಲಿ ಯಾಕೆ ಆಗಿಲ್ಲ ಅಂತ ನಾವ್ ಯಾರು ಯೋಚನೆ ಮಾಡಲ್ಲ. ಅಂಡ್ ಈಗೆಲ್ಲ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ಗಳಿದ್ದಾರೆ. ಒಂದು ಬಿಸ್ನೆಸ್ ಸಕ್ಕತ್ತಾಗಿ ವರ್ಕ್ ಆಗ್ತಿದೆ ಅಂದ್ರೆ ನಮ್ಗೆ ಆ ಬಿಸ್ನೆಸ್ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ನೀವು ಆಗ್ಲೇ ಹೇಳಿದ್ರೆ ಮಾರ್ಕ್ ಜುಕರ್ಬರ್ಗ್ ತರ ಒಂದ್ 7-8 ಬಿಸ್ನೆಸ್ ಗಳು ಫೇಲ್ ಆಗ್ಬಿಟ್ರು. ಬಟ್ ನಾವು ಒಂದೇ ಫೇಲ್ಯೂರ್ಗೆ ಹಿಂದಿರುಗ್ಬಿಟ್ಟು ನಾನು ಮತ್ತೆ ಅದೇ ಕೆಲ್ಸಕ್ಕೆ ಹೋಗ್ಬಿಡ್ತೀನಪ್ಪ, ನಾನು ಸೋತ್ಬಿಟ್ಟೆ, ನಂಗೆ ಆಗಲ್ಲ ಅಂತ ಗಿವ್ ಅಪ್ ಮಾಡೋದೇ ಜಾಸ್ತಿ. ನಮ್ಮಲ್ಲಿ ಆ ಆಟಿಟ್ಯೂಡ್ ಇಂಡಿಯನ್ಸ್ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? 100%. ಲೈಕ್ ಸ್ಟೀವ್ ಜಾಬ್ಸ್ ಒಂದು ಸ್ಪೀಚ್ ಅಲ್ಲಿ ಹೇಳ್ತಾರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಕನೆಕ್ಟಿಂಗ್ ದ ಡಾಟ್ಸ್. ಅವರು ಕಾಲೇಜಲ್ಲಿ ಇದ್ದಾಗ ಕ್ಯಾಲಿಗ್ರಫಿ ಲೆಸನ್ಸ್ ಏನ್ ತಗೊಂಡ್ರು ಅದು ಆಪಲ್ ಫಾಂಟ್ ಡಿಸೈನ್ ಮಾಡ್ಬೇಕಾದ್ರೆ ಹೆಲ್ಪ್ ಆಯ್ತು ನನಗೆ ಅಂತ. ಇಲ್ಲಿ ನಾವೇನ್ ಮಾಡ್ತೀವಿ, ಇದರಿಂದ ಏನ್ ಬರುತ್ತೆ ಗೊತ್ತಿಲ್ಲ, ದುಡ್ಡು ಬರಲ್ವಾ, ಬೇಡ ಬಿಟ್ಬಿಡು, ಗೊತ್ತಿಲ್ಲ ಏನ್ ಬರುತ್ತೆ ಅಂತ, ಏನ್ ಲರ್ನಿಂಗ್ ಆಗುತ್ತೆ ಅಂತ ಹೇಳಿ ಆಯ್ತು. ಇದನ್ನೇನು ಮಾಡದೆ ಏನ್ ಮಾಡ್ತೀರಾ ಕೂತು? ಅರ್ಧ ಜನ ಮನೇಲಿ ಟೈಮ್ ವೇಸ್ಟ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಸುಮ್ನೆ ಪಟ್ಟಂಗ ಹೊಡಿತಾರೆ. ಸೊ ದೇ ಥಿಂಕ್ ಟೈಮ್ ವೇಸ್ಟ್ ಮಾಡೋದು ಓಕೆ, ಬಟ್ ಇಲ್ಲಿ ಏನೋ ಕಲ್ತ್ಕೊಂಡೇನೋ ಆಗ್ತಿದೆ ಅಂದ್ರೆ ನೋ. ಸೊ ವಿ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಮೋರ್ ಟು ಮನಿ ದೆನ್ ಟೈಮ್. ಇಂಡಿಯಾದಾಗ ಟೈಮಿಗೆ ಬೆಲೆ ಇಲ್ಲ, ಅದಕ್ಕೆ ಯಾರು ಟೈಮಿಗೆ ಬರಲ್ಲ, ಟೈಮ್ ಸೆನ್ಸ್ ಫಾಲೋ ಮಾಡಲ್ಲ. ಬಿಡು ಟೈಮ್ ಅಲ್ಲ, ವಿ ಥಿಂಕ್ ಲೈಕ್ ವಿ ಲಿವ್ ಫಾರ್ 100 years ಅಂತೇಳಿ. ನೀವು ಹೇಳ್ದಂಗೆ ಯಾವುದು ಕೂಡ ಒಂದೇ ದಿನಕ್ಕಾಗಲ್ಲ. ಸೊ ಫಸ್ಟ್ ಏನೋ ಸ್ಟಾರ್ಟ್ ಮಾಡ್ತೀವಿ, ವರ್ಕ್ ಆಗಲ್ಲ, ಅದ್ರಲ್ಲೇನೋ ಕಲ್ತ್ಕೋತೀವಿ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಫೇಲ್ ಆಗುತ್ತೆ, ಮತ್ತೆ ಜರ್ನಿ ಆಗದೆ ಹಿಂಗೆ. ನಮಗೆ ಇಂಡಿಯನ್ಸ್ಗೆ ಹಂಗಲ್ಲ. ನೀನ್ ಪೇರೆಂಟ್ಸ್ಗೆ ಹಿಂಗ್ ಮಾಡಿದ್ಯಾ, ಇದು ಆಗ್ಬೇಕು, ಆಗಿಲ್ವಾ ವೇಸ್ಟ್. ಯಾವತ್ತು ಕೂಡ ನಾವು ಅನ್ಕೊಳ್ಳಲ್ಲ ಫೇಲ್ ಆಗಿದ್ದು ಕಂಪನಿ ಅಥವಾ ಐಡಿಯಾ, ವ್ಯಕ್ತಿ ಅಲ್ಲ. ನಾವು ವ್ಯಕ್ತಿನೇ ಫೇಲ್ಯೂರ್ ಮಾಡ್ಬಿಡ್ತೀವಿ ಅಲ್ವಾ? ಆ ವ್ಯಕ್ತಿತ್ವನ್ನೇ ಕೊಂದಾಗ, ಕ್ಯೂರಿಯಾಸಿಟಿನ ಕೊಂದಾಗ, ಅವನೇನೋ ಟ್ರೈ ಮಾಡೋ ಇದನ್ನೇ ಕೊಂದಾಗ ಅವ್ನು ನೆಕ್ಸ್ಟ್ ಹೆಂಗೆ ಚಾಲೆಂಜಿಂಗ್ ಆಗಿ ತಗೊಂಡು ಏನೋ ಮಾಡಕ್ ಸಾಧ್ಯ? ದಿಸ್ ಇಸ್ ವೈ ಲೈಕ್ US ಅಲ್ಲಿ ಇವನ್ ಅವ್ರ ಪಾಪ್ಯುಲೇಷನ್ ನಮ್ಗಿಂತ ತುಂಬಾ ಕಮ್ಮಿ ಇದೆ. ಬಟ್ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಸ್ಟಾರ್ಟ್ ಆಗಿರೋದು US ಅಲ್ಲಿ. ಇಂಡಿಯನ್ CEOs ಅಂತ ನಾವು ಹೇಳ್ತೀವಿ, ಬಟ್ ನಮ್ಮಲ್ಲಿ ಯಾಕೆ ಕಂಪ್ನಿ ಸ್ಟಾರ್ಟ್ ಮಾಡಲಿಲ್ಲ? ಮನಸ್ಥಿತಿ ಸಮಸ್ಯೆ. ಹುಟ್ಟದಾಗಿಂದ ನೀನು ಏನೋ ಟ್ರೈ ಮಾಡ್ಬೇಕಾದ್ರೆ ನೋ ಬೇಡ ಅನ್ನೋದು, ಎಕ್ಸ್ಪ್ಲೋರ್ ಮಾಡಕ್ ಬಿಡದೆ ಇರೋದು, ನಾನು ಹೇಳ್ದಂಗೆ ಕೇಳು ಅನ್ನೋದು, ಹೊಸ ವೆಂಚರ್ ಮಾಡಿದಾಗ ಅಣಗ್ಸೋದು, ಅಥವಾ ಫ್ಯಾಮಿಲಿಯಲ್ಲಿ ಕುತ್ಕೊಂಡಾಗ ಫೇಲ್ಯೂರ್ ಅನ್ನೋದು, ಇವೊಂಥರ ಆಗ್ಬೇಡ ಅಂತ ಉದಾಹರಣೆಗಳನ್ನ ಕೊಡೋದು. ಈ ರೀತಿ ಕೊಟ್ಟಾಗ ವ್ಯಕ್ತಿ ಹೊಸದಾಗಿ ಹೆಂಗ್ ಸ್ಟಾರ್ಟ್ ಮಾಡ್ತಾನೆ? US ಅಲ್ಲಿ ಹಂಗಲ್ಲ. ಇನ್ವೆಸ್ಟರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಏನಾದ್ರು ಫೇಲ್ಯೂರ್ ಆಯ್ತಂದ್ರೆ ಓಕೆ, ಫೇಲ್ಯೂರ್ ಆಯ್ತು, ಕಲ್ತಿದ್ಯಾ, ಮೂವ್ ಆನ್. ಯಾರು ಜಡ್ಜ್ ಮಾಡಲ್ಲ. ವಿ ಹ್ಯಾವ್ ಬಿಕಮ್ ಅ ಜಡ್ಜ್ಮೆಂಟಲ್ ಸೊಸೈಟಿ. ನೋಡಿದ್ಯಾ ಇವ್ರ ಮಗ ಇದೆಲ್ಲ ಸ್ಟಾರ್ಟ್ ಮಾಡ್ದ, ಏನೂ ಆಗಿಲ್ವಂತೆ. ಏನು ಆಗಿಲ್ಲಲ್ಲ, ಸುಮಾರು ಲರ್ನಿಂಗ್ಸ್ ಆಗಿರುತ್ತೆ, ಕಲ್ತಿರ್ತಾರೆ, ಒಂದು ಪ್ರಯತ್ನ ಪಟ್ಟಿರ್ತಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಅಂದ್ರೆ ಯಾವ ಮನಸ್ಥಿತಿಗೆ ಬಂದಿದೀವಿ ಅಂತಂದ್ರೆ, ಸುಮ್ನೆ ಕುತ್ಕೊಳ್ಳೋರು ಉತ್ತಮ, ಪ್ರಯತ್ನ ಮಾಡೋರು ಕೆಟ್ಟವರು. ನೀ ಆರಾಮಾಗಿರೋ ಕಂಫರ್ಟ್ ಝೋನ್ ಬೇಕು, ಇದು ತೊಂದ್ರೆ ಅಷ್ಟೇ. ಆತರ ಆ ತೊಂದ್ರೆ ಇಲ್ದೆ ಮುಂದಕ್ಕೆ ಹೋಗಲ್ಲ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಇದು ಯಾವ ತರ ಆಗುತ್ತೆ ಅಂತಂದ್ರೆ, ಇಂಡಿಯಾಲಿ ಯಾರೋ ಚೆನ್ನಾಗಿ ಬಾಡಿ ಮಾಡಿ ಫಿಟ್ ಆಗಿದ್ರೆ ಅವ್ನ್ ಚೆನ್ನಾಗಿಲ್ಲ, ಗುಂಡ್ಗುಂಡಕ್ಕಿದ್ರೆ ಚೆನ್ನಾಗಿದೆ ಅಂತ. ಅದೇ ರೀತಿ ಕಂಫರ್ಟ್ ಝೋನ್ ಇಲ್ಲಿ. ನೀ ಸುಮ್ನೆ ಆರಾಮಾಗಿರು, ಖುಷಿಯಾಗಿರು, ನೆಮ್ಮದಿಯಾಗಿರು, ಕಂಫರ್ಟ್ ಆಗಿರು ಅನ್ನೋದೇ ಆಕ್ಚುಲಿ ತಪ್ಪಲ್ವಾ? ಅದೆಂತ ಮಕ್ಳಿಗೆ ನಾವು ಮಾಡ್ತಿರುವಂತಹ ಒಂದು ಕೊಡ್ತಿರುವಂತಹ ಕೆಟ್ಟ ಗಿಫ್ಟ್ ಅಥವಾ ಮಾಡ್ತಿರುವಂತಹ ರಾಂಗ್ ಡೂಯಿಂಗ್ ಅಂದ್ರೆ ಅದೇ ಅಂತ. ಹೌದು. ಸೊ ಹಂಗ US ಅಲ್ಲಿ ಏನ್ ಮಾಡ್ತಾರೆ, ಎನ್ಕರೇಜ್ ಅಲ್ವಾ. ಎನ್ವೈರನ್ಮೆಂಟ್ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಫೇಲ್ಯೂರ್ನ ಜಡ್ಜ್ ಮಾಡಲ್ಲ, ಟ್ರೈ ಮಾಡ್ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ, ದೇ ಕೀಪ್ ಮೂವಿಂಗ್ ಆನ್. ಹಂಗಾದಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ಓಕೆ ಬಿಡು, ಹಳೆ ಫೇಲ್ಯೂರ್ ಆಯ್ತು, ಆ ಐಡಿಯಾ ಫೇಲ್ಯೂರ್ ಆಯ್ತು, ನಾನ್ ಫೇಲ್ಯೂರ್ ಆಗಿಲ್ಲ, ನನ್ನಲ್ಲಿ ಕೆಪಬಿಲಿಟಿ ಇದೆ, ಮತ್ತೆ ಟ್ರೈ ಮಾಡ್ತೀನಿ. ಫೇಲ್ಯೂರ್ ಆಯ್ತು, ಮತ್ತೆ ಟ್ರೈ ಮಾಡ್ತೀನಿ. ಹಿಂಗ್ ಮಾಡ್ತಾನೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಹುಟ್ಟಾಕಕ್ಕಾಗೋದು. ಪ್ರತಿಯೊಂದಕ್ಕೂ ಕೊಂಕ್ ಮಾತಾಡ್ಕೊಂಡು, ಪ್ರತಿಯೊಂದಕ್ಕೂ ಅಣಗಿಸ್ಕೊಂಡು, ಜಡ್ಜ್ ಮಾಡ್ಕೊಂಡಿದ್ರೆ ನಿಮ್ಗೆ ಎಲ್ಲಿ ಇದಾಗಕ್ಕಾಗತ್ತೆ? ನಾವು ಬರೀ ಹೇಳ್ಬೋದು ಅಷ್ಟೇ. ಏನ್ ಗೊತ್ತಾ, ಆ ಕಂಪ್ನಿಲೆಲ್ಲ CEOಗಳೆಲ್ಲ ಇಂಡಿಯಾದವರೇ ಅಂತ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಕಂಪ್ನಿಗಳು ಇಂಡಿಯಾಲಿ ಯಾಕೆ ಆಗಿಲ್ಲ ಅಂತ ನಾವ್ ಯಾರು ಯೋಚನೆ ಮಾಡಲ್ಲ. ಇಂಡಿಯಾಲ್ ಆದ್ರೂ ಕೂಡ US ಶಾರ್ಕ್ ಟ್ಯಾಂಕ್ ಇಂದ ಕಾಪಿ ಮಾಡಿರೋ ಕಂಪ್ನೀಸು ಹೊಸದಾಗಿ ಏನ್ ಇನೋವೇಟ್ ಮಾಡಿದೀವಿ ಅದಕ್ಕಿಂತ ಅದು ಬೇಡ. ಇಂಡಿಪೆಂಡೆನ್ಸ್ ಆದ್ಮೇಲೆ ಅಥವಾ ರೀಸೆಂಟ್ಲಿ ಸೈಂಟಿಫಿಕ್ ಡಿಸ್ಕವರಿಯಲ್ಲಿ ಇಂಡಿಯಾಗೆ ಎಷ್ಟು ನೋಬೆಲ್ ಪ್ರೈಸ್ ಬಂದಿದೆ. ಇವತ್ತು ಕೂಡ ನಾವು ಆರ್ಯಭಟ್ಟ 0 ಕಂಡಿಡಿದ್ರು ಅಂತಾನೆ ಮಾತಾಡ್ತೀವಿ ಹೊರತು ಅದಾದ್ಮೇಲಿಂದ ಇಂಡಿಯಾದ ಕಾಂಟ್ರಿಬ್ಯೂಷನ್ ಏನಾಗಿದೆ ಪೋಸ್ಟ್ ಇಂಡಿಪೆಂಡೆನ್ಸ್ ಬಂದಿಲ್ಲ. ಹೋಗ್ಲಿ, ಸ್ಪೋರ್ಟ್ಸ್ ತಗೊಳ್ಳಿ, ಪೇರೆಂಟಿಂಗ್ ಬಂದಾಗ ಸ್ಪೋರ್ಟ್ಸ್ ಅಲ್ಲೂ ತಗೊಳ್ಳಿ. ಕ್ರಿಕೆಟ್ ಬಿಟ್ಟು ಬೇರೆ ಯಾವ ಸ್ಪೋರ್ಟ್ಸ್ ಅಲ್ಲಿ ನಾವು ಎನ್ಕರೇಜ್ ಮಾಡ್ತೀವಿ, ಇದು ಮಾಡ್ತೀವಿ? ಎಷ್ಟೋ ಜನ ನಂಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಬಿಟ್ಬಿಟ್ಟಿದ್ದಾರೆ, ಏನು ಕರಿಯರ್ ಇಲ್ಲ, ಇದ್ರಲ್ಲಿ ಏನೋ ಆಪ್ಷನ್ಸ್ ಇಲ್ಲ. ಕರೆಕ್ಟ್.
ಪ್ಯಾಷನ್ ಫಾಲೋ ಮಾಡೋರು ಅದೇ ಮೈಂಡ್ ಸೆಟ್ ಬಂದ್ಬಿಡ್ತಾರಲ್ವಾ. ಈಗ ಆಕ್ಟರ್ಸ್ ಆಗ್ಲಿ ಇಲ್ಲ ಸ್ಪೋರ್ಟ್ಸ್ ಮೆನ್ಸ್ ಆಗ್ಲಿ, ತುಂಬಾ ಜನಕ್ಕೆ ಇಲ್ಲ ನನ್ಗೆ ಇನ್ನೇನು ವರ್ಕ್ ಆಗ್ತಿಲ್ಲ, ಅಫ್ಕೋರ್ಸ್ ಸಕ್ಸಸ್ ಇಸ್ ಈಕ್ವಲ್ ಟು ಮನಿ. ಎಕ್ಸಾಕ್ಟ್ಲಿ. ಸೊ ಅದ್ ಸಿಗದೆ ಇದ್ದಾಗ ಅದ್ರಲ್ಲಿ ಸೋತಿದ್ರೆ ನಾನ್ ಫೇಲ್ಯೂರ್ ಅಂತ ಅದನ್ನ ಬಿಟ್ಟೆ. ಹೌದು. ಅಂಡ್ ಇನ್ನೊಂದೇನಂದ್ರೆ ನೀವ್ ಹೇಳ್ದಂಗೆ ಇದೆಲ್ಲ ಈ ಆಂಟ್ರಪ್ರನರ್ಸ್, ಆಕ್ಟರ್ಸ್ ಇವ್ರಿಗೆಲ್ಲ ಯಾಕೆ ಅಷ್ಟು ರೆಸ್ಪೆಕ್ಟ್, ಫೇಮ್, ಮನಿ ಡಿಸರ್ವ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಅಂದ್ರೆ, ಪ್ಯಾಷನ್ ಅಂತ ಬಂದಾಗ ಏನಾಗುತ್ತೆ, ಯಾರು ಏನೇ ಹೇಳಿದ್ರು ಎಷ್ಟು ವರ್ಷಕ್ಕೆ ರಿಸಲ್ಟ್ ಬರುತ್ತೆ ಗೊತ್ತಿಲ್ಲ, ತಲೆ ಕೆಡ್ಸ್ಕೊಳ್ಳದೆ ಸಮಾಜದ ಮಿಡ್ಲಲ್ಲಿ ನಿಮ್ಮ ಪಾಡಿ ನೀವು ಮಾಡ್ತಾ ಇರಬೇಕು. ಒಂದಿನ ರಿಸಲ್ಟ್ಸ್ ಬರುತ್ತೆ, ಹಾರ್ಡ್ ವರ್ಕ್ ಹಾಕಿ ಎಫರ್ಟ್ ಹಾಕಿದಾಗ. ಅಲ್ಲಿ ತನಕ ಅವ್ರ ಒಂದು ಜರ್ನಿ ಗೋತ್ರು ಮಾಡ್ತಾರಲ್ಲ, ದಟ್ ಡಿಸರ್ವ್ಸ್ ರೆಸ್ಪೆಕ್ಟ್. ಕರೆಕ್ಟ್. ಸಮಾಜ ಏನಂದ್ರು, ರಿಸಲ್ಟ್ ಬರದೇ ಇದ್ರು, ದುಡ್ಡು ಬರದೇ ಇದ್ರು, ಬಿಕಾಸ್ ಸಕ್ಸಸ್ ಇಸ್ ಈಕ್ವಲ್ ಟು ಮನಿ ಅನ್ನೋ ಕಾಲದಲ್ಲಿ ಎಷ್ಟು ಬರುತ್ತೋ ಅಷ್ಟರಲ್ಲೇ ತಗೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಕಷ್ಟಪಟ್ಟು ಒದ್ದಾಡ್ಕೊಂಡು ಬದುಕ್ತಾರಲ್ಲ, ಅಲ್ಲ ಫೈನಲಿ ಒಂದು ರಿಸಲ್ಟ್ ಬರುತ್ತಲ್ಲ, ದಟ್ ಡಿಸರ್ವ್ ರೆಸ್ಪೆಕ್ಟ್. ಅದಕ್ಕೆ ಅಚೀವರ್ಸ್ ಅಷ್ಟು ಮೇಲೆ ಆಮೇಲೆ ಕುತ್ಕೊಂಡು ನಾವು ಉಳಿದಿರೋ ಜನರು ಕುತ್ಕೊಂಡು ಇದ್ ಮಾಡ್ತಾರೆ, ಇವನೇನು ಹಂಗೆ ಬಂದ್ಬಿಟ್ಟ ಅಲ್ವಾ, ಮಾತಾಡೋದು ಈಸಿ. ಹೌದು.